ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣನ ಬಗ್ಗೆ ಹೇಳ್ತಾ ಇದೀಯಾ? ಮತ್ತೆ ನನ್ನ ಈ ಮನೆಯಿಂದ ಇನ್ಯಾರು ದೂರ ಇಟ್ಟಿದ್ದಾರೆ ಹೇಳು? ನಾನು ಆ ದೇವ್ರ ಹತ್ರ ಕೊನೆಗಾಲದವರೆಗೂ ನಿಮ್ಮ ಅಣ್ಣನ ಜೊತೆನೇ ಇರ್ಬೇಕು ಅಂತ ಬೇಡ್ಕೊಂಡಿದ್ದೆ. ಆ ದೇವ್ರು ನನ್ಗೆ ಈ ರೀತಿ ಆಶೀರ್ವಾದ ಮಾಡಿ ಕಳ್ಸಿದಾನೆ. ಇದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮಣ್ಣ ನನ್ನನ್ನ ಮೂರನೇ ವ್ಯಕ್ತಿ ತರ ನೋಡ್ತಾ ಇದ್ದಾನೆ. ಅಲ್ಲ, ಇನ್ನು ನಿಮ್ ಗಲಾಟೆ ಸರಿ ಹೋಗಿಲ್ವಾ? ಎಲ್ ಸರಿ ಹೋಗುತ್ತೆ ರುಕು? ಎಲ್ಲದಕ್ಕೂ ಕಲ್ಲು ಹಾಕೋದಕ್ಕೆ ಅಂತಾನೆ ಆ ಶಿವಾನಿ ಇದ್ದಾಳಲ್ಲ, ಅವಕಾಶ ನೋಡ್ಕೊಂಡು ಚೆನ್ನಾಗೆ ಫಿಟ್ಟಿಂಗ್ ಇಟ್ಲು. ಈ ಹುಲಿ ನಾಟಕದಿಂದ ಇಡೀ ಊರೇ ಅನುಭವಿಸೋಂಗಾಯ್ತು ಅಂತ ನಿಮ್ಮಣ್ಣ ನನ್ನ ಹತ್ರ ಮಾತೇ ಬಿಟ್ಬಿಟ್ಟಿದ್ದಾನೆ. ಮಾತ್ ಬಿಟ್ರೆ ಪರವಾಗಿಲ್ಲ ಕಣೆ, ನಾನ್ ಮಾಡಿದ್ದಾಗ್ಲಿ ಅಮ್ಮ ಮಾಡಿದ್ದಾಗ್ಲಿ ಅಡ್ಗೆಯನ್ನು ಊಟ ಮಾಡ್ತಿಲ್ಲ. ಎದುರುಗಡೆ ಸಿಕ್ಕಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾನೆ. ಇದು ನಾನ್ ತಿಳಿದೇ ಮಾಡಿರೋ ತಪ್ಪು ಅಂತ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ. ಈಗೀಗ ನಿಮ್ಮಣ್ಣ ನಂಗೆ ಅಪರಿಚಿತ ಅನ್ಸಕ್ ಶುರು ಆಗ್ಬಿಟ್ಟಿದ್ದಾನೆ. ನಮ್ಮಣ್ಣ ಕೆಲವೊಂದ್ ಟೈಮ್ ತುಂಬಾ ಓವರ್ ಆಗಿ ಆಡ್ತಾನೆ. ಅವನ್ಗೆ ರಿಕ್ವೆಸ್ಟ್ ಮಾಡೋರೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅವನಿಗೆ ನನ್ನ ಭಾಷೆನೇ ಕರೆಕ್ಟು, ಇರು ಮಾಡ್ತೀನಿ. ಲೇ ರುಕ್ಕು, ಬೇಡ. ಮೊದ್ಲೇ ನಿಮ್ಮ ಅಣ್ಣಂಗೆ ನನ್ನ ಬಗ್ಗೆ ಕೆಂಡ ಕಾರೋ ಅಷ್ಟು ಕೋಪ ಇದೆ. ಅದ್ರಲ್ಲಿ ಹೋಗಿ ನೀನು ಗಾಳಿ ಊದ್ಬೇಡ. ಈಗ ಹೇಗಿದ್ಯೋ ಹಾಗೆ ಇದ್ಬಿಡು ಪ್ಲೀಸ್ ಪ್ಲೀಸ್. ಅವನ್ ಮೂಡ್ ಸೆಟ್ ರೈಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನನಗೇನ್ ಎಲ್ಲ ಸರಿ ಹೋಗ್ಬಿಡ್ಬೇಕು ಅನ್ನೋ ಆತ್ರ ಇಲ್ಲ ರುಕ್ಕು. ಸಾಕ್, ಸುಮ್ನೆ ಇರೇ. ಮುಖ ನೋಡಲ್ಲ ಊಟ ಬಿಡ್ತೇನೆ ಅಂದ್ರೆ ಏನೇ ಅರ್ಥ? ಎಲ್ಲದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತೆ. ನೀವೇ 100 ಕೊಳ್ಳೆ ಹೊಡೆದಿದ್ದೀರಾ? ಹಾ, ಚಿಕ್ಕದಾಗ ಒಂದ್ ಸುಳ್ಳು ಹೇಳಿ ನಾಟಕ ಆಡಿದ್ದೀರಾ ಅಷ್ಟೇ ತಾನೇ? ಅದು ಯಾರಿಗೋಸ್ಕರ? ನಮ್ಮ ಅಣ್ಣನ್ ಪ್ರೀತಿ ಪಡೆಯೋಕೋಸ್ಕರ ಅಲ್ಲ. ಇಡೀ ಊರಿಗೆ ಗೂಳಿ ಕೊಂಬಿಟ್ಕೊಂಡು ಸಾಕಷ್ಟು ಸಾಯಿಸ್ತಿದ್ದಿದ್ ನಾಗವಂಶಕ್ಕೆ ನಮ್ಮ ಅಕ್ಕನ್ ಸೊಸೆಯಾಗಿ ಕಳಿಸ್ತವ್ನು. ಈಗ ಎಲ್ಲಾ ಮರ್ತು ಸೀಮಂತ ಮಾಡೋದಕ್ಕೆ ಓಡಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಅವ್ರ ಮನೆಯವ್ರು ಎಲ್ರೂ ಇಲ್ಲಿ ಬಂದು ಹೋಗೋ ಹಾಗಾಗಿದೆ. ಅಂತವ್ರ ಜೊತೆಗೆ ಎಲ್ಲಾ ಸಮಾಧಾನವಾಗಿ ಮಾತಾಡೋ ನಮ್ಮಣ್ಣ ನೀನೇನಂತ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನಿನ್ನ ದೂರ ಆಡ್ತಿದ್ದಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಕೋಪ ಇರ್ಬೇಕು, ಆ ಕೋಪಕ್ಕೂ ಒಂದ್ ಕಾಮನ್ ಸೆನ್ಸ್ ಅಂತ ಇರ್ಬೇಕಲ್ವಾ? ನನಗ್ಯಾಕೋ ಇದು ಕೋಪ ಅಂತ ಅನಿಸ್ತಿಲ್ಲ, ಕೊಬ್ಬು ಅಂತ ಅನಿಸ್ತಿದೆ. ತಡಿ, ಅವನಿಗೆ ಗ್ರಾಚಾರ ಬಿಡಿಸ್ತೀನಿ. ನಿಂತ್ಕೋ, ಇದನ್ನೇ ನಾನು ಬೇಡ ಅಂತ ಹೇಳ್ತಾ ಇರೋದು. ನೀನೇನೇ ಲೆಕ್ಕಾಚಾರ ಹಾಕೊಂಡು ನಮ್ ಪರವಾಗಿ ಮಾತಾಡಕ್ ಹೋದ್ರು ಅದ್ ನನಗೆ ಸಮಸ್ಯೆ ಆಗುತ್ತೆ ಕಣೆ. ಈಗಿರೋ ಗ್ಯಾಪ್ ಅನ್ನೇ ಹೇಗ್ ಸರಿಪಡಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನೋಡು, ನೀನ್ ಆ ಗ್ಯಾಪ್ ಅಲ್ಲಿ ಗೋಡೆ ಕಟ್ಬೇಡ್ವೆ. ಯೋಚನೆ ಮಾಡ್ಬೇಡ ಸುಬ್ಬಿ. ಯಾರಿಗೂ ನೋವಾಗ್ದಂಗೆ ಮಾತಾಡಿ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸ್ತೀನಿ. ಅಷ್ಟಕ್ಕೂ ಅಣ್ಣ ಜಗ್ಗಲ್ಲ ಅಂತ ಗೊತ್ತಾದ್ರೆ ನನ್ನ ಭಾಷೆಯಲ್ಲಿ ಹೇಳ್ತೀನಿ. ನನಗೆ ನಿನ್ ಪರಿಸ್ಥಿತಿನೂ ಗೊತ್ತು, ನಿನ್ ಲಿಮಿಟ್ ಏನು ಅನ್ನೋದು ಗೊತ್ತು. ನೀನೀಗ ಯೋಚನೆಗಳನ್ನ ಬಿಟ್ಟು ಸುಮ್ನೆ ಒಳಗ್ ಹೋಗು. ನಾನೀಗ ಹೋಗಿ ನಮ್ಮಣ್ಣ ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡ್ತೀನಿ. ಬೇಡ ರುಕು ರುಕು ರುಕು, ನನ್ ಮಾತು ಕೇಳು. ಹೋಗಿ ಹೋಗಿ ಇವಳ ಹತ್ರ ನನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊಂಡ್ಬಿಟ್ಟಲ್ಲ. ನನಗ್ ಬುದ್ಧಿ ಇಲ್ಲ. ಇವಳಿಗೆ ಏನ್ ಮಾಡ್ತಾಳೋ ಏನೋ. ನನ್ ಸೂರ್ಯ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೋ ಏನೋ. ಜಗದಾಂಬೆ, ನೀನೇ ಕಾಪಾಡ್ಬೇಕಮ್ಮ.